ಈ ದಿನದ ಈ ಒಂದು ಸಭೆಯ ಮುಖ್ಯ ರೂವಾರಿಗಳು 319091 ಗವರ್ನರ್ ಆದಂತ ಗೌರವಾನ್ವಿತ ಶ್ರೀಧರ್ ಅವರೇ, ಸಮಯ ಮೀರ್ತಾ ಇರೋದ್ರಿಂದ ದಯವಿಟ್ಟು ಕ್ಷಮಿಸಿ. ಎಲ್ಲರ ಹೆಸರು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಆತ್ಮೀಯ ಕೊಲ್ಲಳ್ಳಿ, ಮಣಿಗಟ್ಟಮಿಟ್ಟ, ವೆಚ್ಚಕೋಡಳ್ಳಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರೇ, ಪತ್ರಕರ್ತ ಮಿತ್ರರೇ, ಈ ದಿನ ಬಹಳ ಸಂತೋಷವಾದಂಥ ದಿನ. ಮೊದಲನೇದಾಗಿ ಈ ರೀತಿಯಾದಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೊಡಲು ಕಾರಣಕರ್ತರಾದಂಥ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರನ್ನ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಗ್ರಾಮದಲ್ಲಿ ಈ ಒಂದು 14-16 ಹಸುಗಳನ್ನ ನೀಡಲು ಕಾರಣಕರ್ತರಾದಂಥ ಪ್ರಭಾಕರ್ ಅವರನ್ನು ಕೂಡ ನಾನು ಅಭಿನಂದಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳೇ, ನಿಜಕ್ಕೂ ಕೂಡ ಬಹಳ ಉತ್ತಮವಾದಂತ ಪ್ರಾಜೆಕ್ಟ್ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಅವರು ಕೈಗೆತ್ತಿಕೊಂಡಿದ್ದಾರೆ. ಈಗಾಗಲೇ 300 ಹಸುಗಳನ್ನ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಕೊಟ್ಟಿದ್ದಾರೆ ಅಂತಂದ್ರೆ ತಪ್ಪಾಗ್ಲಾರದು. ಮತ್ತು ಅದಕ್ಕೂ ಕೂಡ ನಾವು ಕೋಲಾರ ಹಾಲು ಒಕ್ಕೂಟದ ಪರವಾಗಿ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ. ಯಾಕೆಂತಂದ್ರೆ ಏನು ಅವ್ರ ಹಸುಗಳ ಹಾಲನ್ನ ನಮ್ಮ ಕೋಲಾರ ಹಾಲು ಒಕ್ಕೂಟಕ್ಕೆ ಸರಬರಾಜು ಮಾಡ್ತಾರೆ. ಹಾಗಾಗಿ ನಮಗೂ ಕೂಡ ಒಕ್ಕೂಟಕ್ಕೆ ಅದು ಲಾಭ ಆಗ್ತದೆ. ಹಾಗೇನೆ ಯಾರು ಇವ ಬಡವರಿದ್ದಾರೋ, ಬಡ ಹೆಣ್ಮಕ್ಳಿದಾರೋ ಅವ್ರಿಗೆ ಅನುಕೂಲ ಆಗ್ತಾ ಇರ್ತಕ್ಕಂಥ ಕಾರಣದಿಂದ ಇದಕ್ಕೂ ಕೂಡ ಬಹಳ ಒಳ್ಳೆ ಕಾರ್ಯ ಆಗ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಿಲ್ಪನಪ್ಪ ಒಂದು ನಿಮಿಷ ಬಹಳ ಅನುಕೂಲ ಆಗ್ತಾ ಇರ್ತಕ್ಕಂಥದ್ರಿಂದ ನಿಜಕ್ಕೂ ಕೂಡ ಇದನ್ನ ಅಂತಂದ್ರೆ ರೋಟರಿ ಸಂಸ್ಥೆ ಎಲ್ಲೋ ಫಾರಿನಿಂದ ಫಂಡ್ಸ್ ಬರುತ್ತೆ. ಆ ಫಂಡ್ಸ್ ಅನ್ನ ಇವರು ನಮಗೆ ಕೊಡ್ತಾರೆ. ಕೆಲವು ಫಂಡ್ಸ್ ಅನ್ನ ಇವರು ಉಪಯೋಗಿಸ್ಕೊಳ್ತಾರೆ, ಮಿಕ್ಕಿದ್ ನಮಗ್ ಕೊಡ್ತಾರೆ ಅನ್ನೋ ಒಂದು ಭಾವನೆ ಇದೆ. ದಯವಿಟ್ಟು ಇದು ತಪ್ಪು. ರೋಟರಿ ಸಂಸ್ಥೆಗೆ ಸೇರ್ತಕ್ಕಂಥವರೆಲ್ಲರೂ ಕೂಡ ತಮ್ಮ ಜೋಬಿನಿಂದ ಹಣ ಹಾಕಿ, ಜೊತೆಗೆ ಡಿಸ್ಟ್ರಿಕ್ಟ್ ನ ಗವರ್ನರ್ ಅವರ ಕಡೆಯಿಂದ ಬರ್ತಕ್ಕಂಥ ಹಣವನ್ನ ಸೇರಿಸಿ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥದ್ದು ಈ ರೋಟರಿ ಸಂಸ್ಥೆಯ ಗುರಿ. ಒಂದು ರೋಟರಿ ಸಂಸ್ಥೆ ಅಂತಂದ್ರೆ ಯಾವ ವ್ಯಕ್ತಿಗೆ ಸಹಾಯ ಬೇಕಾಗ್ತದೋ ಅಂತ ವ್ಯಕ್ತಿಗೆ ಸಹಾಯ ಮಾಡ್ಲಿಕ್ಕೆ ಇರ್ತಕ್ಕಂಥದ್ದೇ ನಮ್ಮ ರೋಟರಿ ಸಂಸ್ಥೆ. ಕಟ್ಟ ಕಡೆಯ ಮನುಷ್ಯನಿಗೆ ಅನುಕೂಲ ಆಗ್ಬೇಕು. ಯಾರು ಬಡವರು, ಯಾರು ಕಷ್ಟದಲ್ಲಿದ್ದಾರೋ, ಯಾರು ತೊಂದರೆಯಲ್ಲಿದ್ದಾರೋ ಅಂತವರಿಗೆ ಅನುಕೂಲ ಮಾಡ್ಕೊಡ್ತಕ್ಕಂಥದ್ದು ನಮ್ಮ ರೋಟರಿ ಸಂಸ್ಥೆಯ ಒಂದು ಧ್ಯೇಯ. ಇವತ್ತು ಏನು ಹಸುಗಳನ್ನ ಕೊಡ್ತಾ ಇದ್ದಾರೋ ಇದರಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಕಡೆಯಿಂದ 30,000, ಮತ್ತೆ ಹಾಗೇನೆ ನಮ್ಮ ಇವ್ರ ಕಡೆಯಿಂದ ಯಾರು ಸ್ಪಾನ್ಸರ್ ಮಾಡ್ತಾರೋ ಅವ್ರ ಕಡೆಯಿಂದ 30,000, ಈ ಒಂದು ಹಸುಗೆ 60,000 ರೂಪಾಯಿ ಹಾಕಿ ಅದನ್ನ ಉಚಿತವಾಗಿ ಹೆಣ್ಮಕ್ಳಿಗೆ ಕೊಡ್ತಕ್ಕಂತ ಒಂದು ಇದನ್ನ ಇವತ್ತು ನಾವು ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಅವರ ಮುಖಾಂತರ ಮತ್ತೆ ಪ್ರಭಾಕರ್ ಅವರ ಮುಖಾಂತರ ಮಾಡ್ತಾ ಇದೀವಿ ಅಂತಂದ್ರೆ ಬಹಳ ಒಳ್ಳೆಯ ಕಾರ್ಯ ಅಂತ ನಾನಂತೂ ಭಾವಿಸಿದ್ದೀನಿ. ಬಂಧುಗಳೇ, ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂತಂದ್ರೆ ಈ ಒಂದು ಕಾರ್ಯಕ್ರಮ ಮಹಿಳೆಯರನ್ನ ಕೇಂದ್ರೀಕರಿಸಿ ಈ ಒಂದು ಕಾರ್ಯಕ್ರಮ ಮಹಿಳೆಯರನ್ನ ಕೇಂದ್ರೀಕರಿಸಿ ಮಹಿಳೆಯರನ್ನ ಸಬಲ ಮಾಡಬೇಕು, ಮಹಿಳೆಯರಿಗೆ ಆರ್ಥಿಕ ಶಕ್ತಿ ತುಂಬಬೇಕು, ಮಹಿಳೆಯರು ಉತ್ತಮವಾಗಿ ಆರ್ಥಿಕವಾಗಿ ಬಲಾಢ್ಯರಾಗಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ರೈತರಿಗೆ, ಅದರಲ್ಲಿ ಹೆಣ್ಣು ಮಕ್ಕಳಿಗೆ
ಪ್ರತ್ಯೇಕವಾಗಿ ಕೊಡ್ತಾ ಇರ್ತಕ್ಕಂಥದ್ದಂತೂ ನಿಜಕ್ಕೂ ಕೂಡ ಶ್ಲಾಘನೀಯವಾದಂತ ಒಂದು ಕೆಲಸ. ಯಾಕೆಂತಂದ್ರೆ ಒಬ್ಬ ಹೆಣ್ಣು ನಮ್ಮ ಮನೇಲಿ ಕೂಡ ನಾನು ನೋಡಿದೀನಿ. ಏನಾದ್ರೂ ಹಣ ಬೇಕಾದ್ರೆ ಇಲ್ಲ ಗಂಡನ ಕೇಳ್ಬೇಕು, ಇಲ್ಲ ಮಗನ್ನ ಕೇಳ್ಬೇಕು, ಇಲ್ಲ ಮಗಳನ್ನ ಕೇಳ್ಬೇಕು, ಯಾರೋ ಒಬ್ಬರನ್ನ ಕೇಳ್ಬೇಕು ಮನೆಯಲ್ಲಿ ಹೆಂಗಸರು ಅಂತ ಒಂದು ಅವ್ರಿಗೆ ಆರ್ಥಿಕ ಒಂದು ಶಕ್ತಿ ಕೊಟ್ರೆ ನಿಜಕ್ಕೂ ಕೂಡ ಭಾರತ ದೇಶ ಮುಂದುವರಿಯೋದ್ರಲ್ಲಿ ಅವ್ರ ಪಾತ್ರ ಕೂಡ ಬಹಳ ಇರ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದನ್ನ ಉಪಯೋಗಿಸ್ಕೋಬೇಕು. ಏನು ಇವತ್ತು ಹಸುಗಳನ್ನ ಕೊಡ್ತಾ ಇದ್ರು ಇದನ್ನ ಸಕ್ರಮವಾಗಿ ಉಪಯೋಗಿಸ್ಕೊಂಡು ಇನ್ಶೂರೆನ್ಸ್ ಮಾಡಿಸ್ಕೊಂಡು ಅದನ್ನ ಹಾಲನ್ನ ನೀವು ಸರಬರಾಜು ಡೈರಿಗೆ ಮಾಡಿದ್ರೆ ನಿಜಕ್ಕೂ ಕೂಡ ನಿಮ್ಗೆಲ್ಲ ಒಳ್ಳೇದಾಗ್ತದೆ. ಇವತ್ತು ಈಗಾಗ್ಲೇ ಬಹಳ ಜನ ಹೇಳಿದ್ರು ಹುಟ್ಟು ಉಚಿತ ಸಾವು ಖಚಿತ ಅಂತ. ಯಾರಿಗೆ ಅದು ಇನ್ನು ಸಂಸ್ಕೃತದಲ್ಲಿ ಹೇಳ್ಬೇಕು ಅಂತ ಅಂದ್ರೆ ಜಾತಸ್ಯ ಮರಣಂ ಧ್ರುವಂ. ಹುಟ್ಟದವನ್ ಸಾಯ್ತಾನೆ. ಅಪ್ಪ ನೀನ್ ಹುಟ್ಟದಾದ್ಮೇಲೆ ನೀನ್ ಏನ್ ಮಾಡಿದೀಯ ಅನ್ನೋದನ್ನ ನೋಡ್ತಾರೆ. ನೀನ್ ಏನ್ ನಿಜ ಹೇಳ್ತಾ ಇದೀಯಾ, ನೀನ್ ಸುಳ್ಳು ಹೇಳ್ತಾ ಇದೀಯಾ, ನೀನ್ 4 ಜನ ಶರಣರ ಬಾಳನ್ನ ಮರಣದಲ್ಲಿ ನೋಡೋದ. ಸತ್ತೋದಾಗ ಅಯ್ಯೋ ಮುಂಡೆ ಮಗ ಹೋದ ಅಂತ ಅನ್ಕೋಬಾರ್ದು. ಅಯ್ಯೋ ಇದ್ರಿಂದ ಚೆನ್ನಾಗಿತ್ತೆ, ಇದ್ದಿದ್ರೆ ಚೆನ್ನಾಗಿತ್ತೆ ಅನ್ನೋ ಒಂದು ದೃಷ್ಟಿ ಬರ್ಬೇಕು. ಅದನ್ನ ನಾವು ಇನ್ನೊಂದು ನಮ್ಮ ಪ್ರಭಾಕರ್ ಅವರ ಒಂದು ಗುಣ ಏನು ಅಂತಂದ್ರೆ ಬಲಗೈಯಲ್ಲಿ ಮಾಡಿದ್ದು ಎಡಗೈ ಗೊತ್ತಾಗಲ್ಲ. ಅದು ದಾನ ಧರ್ಮ ಅಂತಂದ್ರೆ ನಾನು ದಾನ ಮಾಡ್ತಾ ಇದ್ದೀನಿ, ಅದು ಮಾಡ್ತಾ ಇದ್ದೀನಿ ಅಂತ ದೇಶಕ್ಕೆಲ್ಲ ಹೇಳ್ಕೊಂಡು ಓಡಾಡ್ಬೇಕಾಗಿಲ್ಲ. ಈಗ ನಾನು ಕೂಡ ಯಾರಾದ್ರೂ ಬಂದ್ರೆ ಅವ್ರಿಗೆ ಏನೋ ಒಂದಷ್ಟು ಕೊಡೋದು ಅವು ಇವು ಮಾಡ್ತಾ ಇರ್ತೀವಿ. ಆದ್ರೆ ಎಲ್ಲಿ ಕೂಡ ಡಂಗೂರ ಹೊಡಿಯಲ್ಲ ನಾನು. ಮೆಚ್ಚಿದ್ರೆ ಪ್ರಯೋಜನ ಇಲ್ಲ. ನಾವು ಮಾಡೋ ಕೆಲಸ ಏನಿದ್ರು ದೇವ್ರು ಮೆಚ್ಚಬೇಕು. ಪರವಾಗಿಲ್ಲಪ್ಪ ಅಂತ ದೇವ್ರು ನಮ್ಗೆ ಆಶೀರ್ವಾದ ಮಾಡ್ಬೇಕು. ಜನಗಳು ಕೂಡ ಅಷ್ಟೇನೆ ಪರವಾಗಿಲ್ಲಪ್ಪ ಅವ್ರು ಪರವಾಗಿಲ್ಲ ಅನ್ಬೇಕು. ಯಾರೋ ಕೆಲವರು ದಾರಿಯಲ್ಲಿ ಹೋಗೋರು ಏನೋ ಒಂದ್ ಮಾತಾಡಿದ್ರೆ ಅದೇನ್ ನಮಗ್ ತಟ್ಟಲ್ಲ, ಅದು ಗಾಳಿ ಕೊಟ್ಟೋಗ್ತದೆ. ಅದನ್ನ ಹೆಚ್ಚಿಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ನಮ್ಮ ದೃಷ್ಟಿ ಏನಿದ್ರು ಯಾವ ವ್ಯಕ್ತಿಗೆ ಸಹಕಾರ ಬೇಕಾಗ್ತದೆ. ನಾನು ಸ್ಕೂಲ್ ನಲ್ಲಿ ವರ್ಷಕ್ಕೆ ಮಿನಿಮಮ್ ಅಂದ್ರೆ 20 ಜನಕ್ಕೆ ಫ್ರೀ ಆಗಿ ಕೊಡ್ತೀವಿ. ಇನ್ನ ಒಂದು ಹೇಳೋದಕ್ಕೆ ಮರೆತುಬಿಟ್ಟೆ, ನಮ್ಮ ರೋಟರಿ ಸಂಸ್ಥೆ ಮತ್ತು ಇನ್ನ ಹಲವಾರು ಸಂಸ್ಥೆಗಳ ನೆರವಿನಿಂದ ನಮ್ಮ ಶಾಲೆಯಲ್ಲಿ 50 ಜನಕ್ಕೆ ಉಚಿತವಾಗಿ ಎಜುಕೇಶನ್ ಕೊಡ್ತಾ ಇದ್ದೀವಿ. ಬಹುಶಃ ಇಂದಿರಾನಗರ ಇದ್ರು ಸರ್, ನಮ್ಮ ಇದರಲ್ಲಿ 50 ಜನಕ್ಕೆ ಉಚಿತವಾಗಿ ನಾವು ಎಜುಕೇಶನ್ ಕೊಡ್ತಾ ಇದ್ದೀವಿ. ರೋಟರಿ ಸಂಸ್ಥೆ ಇಂದಿರಾನಗರ್ ಅವರು ಮತ್ತೆ ಎಜುಕೇಶನ್ ಕೊಡ್ತಾ ಇದ್ದೀವಿ. ಅದನ್ನ ನಾನಿಲ್ಲಿ ಹೇಳ್ಕೊಳ್ಳುವಂತ ಪ್ರಮೇಯನೂ ಅಲ್ಲ. ನಾವು ಮಾಡ್ತಕ್ಕಂಥ ದಾನ ಧರ್ಮ ಏನಿದೆ ಅದು ನಮಗೆ ಇದನ್ನ ಎಡಗೈಲಿ ಮಾಡಿದ್ದು ಬಲಗೈಗೆ ಗೊತ್ತಾಗಬಾರ್ದು ಅಂತ ಒಂದು ದೃಷ್ಟಿನಲ್ಲಿ ಇವತ್ತೇನು ಪ್ರಭಾಕರ್ ಅವರು ಮಾಡ್ತಾ ಇದ್ದಾರೆ, ಇದೊಂದು ಶ್ಲಾಘನೀಯವಾದಂತ ಕೆಲಸ. ಇನ್ನೂ ರೋಟರಿ ಸಂಸ್ಥೆಯಲ್ಲಿ ಮುಂದೆ ಅವರು ಅಧ್ಯಕ್ಷರಾಗೋರು ಇದ್ದಾರೆ. ಮತ್ತೆ ನಮ್ಮ ರೋಟರಿ ಸಂಸ್ಥೆಯಲ್ಲಿ ಕೂಡ ಹಲವಾರು ಒಳ್ಳೆ ಲೀಡರ್ಗಳಿದ್ದಾರೆ. ನಮ್ಮ ರವೀಂದ್ರ ಅವರು, ಮತ್ತೆ ಸುಧಾಕರ್ ಅವರು, ಶ್ರೀನಿವಾಸ ರೆಡ್ಡಿ ಅವರು, ಮತ್ತೆ ಹಲವಾರು ಜನ ನಮ್ಮ ಮುಖಂಡರು, ನಮ್ಮ ರಮೇಶ್ ಅವರು 3 ಹೊತ್ತು ಅದೇ ಕೆಲಸ ಮಾಡ್ತಾರೆ. ಅವ್ರ ಅಂಗಡಿ ಇದ್ರು ಅದನ್ನ ಬಿಟ್ಬಿಟ್ಟು ರಘು ಅವರು, ಶಂಕರಪ್ಪನವರು, ಮತ್ತೆ ನಮ್ಮ ಶ್ರೀನಿವಾಸ ರೆಡ್ಡಿ ಅವ್ರು ಬಿಡಿ, ಅವ್ರದ್ದು ಯಾವಾಗ್ಲೂ ಇದ್ದೇ ಇರುತ್ತೆ ಕೆಲಸ. ಹಾಗಾಗಿ ನಮ್ ಸಾಮೇಗೌಡ್ರಂತೂ ಅವ್ರ ಮನೆಯಲ್ಲಿ ದಿನ ಸಂತೆ ನಡೆಯುತ್ತೆ. ಆ ಸಂತೆ ನಡೆಯೋರಿಗೆಲ್ಲ ಊಟ ಅಲ್ಲೇನೆ, ಊಟ ತಿಂಡಿ. ಅವ್ರ ತಾಯಿ ಇದ್ದಾಗ ಅದೆಷ್ಟು ಊಟ ಮಾಡಿದೀವೋ ಅವ್ರ ಮನೆಯಲ್ಲಿ, ಅದು ದಾನ ಧರ್ಮ. ಹಾಗಾಗಿ ಏನು ಮಾಡಿದ್ದಾರೆ, ನನಗೆ ಪ್ರತ್ಯೇಕವಾಗಿ ಹೇಳ್ಬೇಕು ಅಂತಂದ್ರೆ ಮಣಿಗಟ್ಟಮಿಟ್ಟ, ಗೊಲ್ಲಹಳ್ಳಿ ಮತ್ತೆ ಹೆಚ್ಕೋಡಹಳ್ಳಿ ಗ್ರಾಮಗಳು 3 ಕೂಡ ನನಗೆ ಬಹಳಷ್ಟು ಆತ್ಮೀಯವಾದಂತ ಗ್ರಾಮಗಳು. ಯಾಕೆಂದ್ರೆ ಇಲ್ಲಿ ನನಗೆ ಅವಿನಾಭಾವ ಸಂಬಂಧ ಇದೆ. ಅಂದ್ರೆ ನಮ್ಮ ಸಂಬಂಧಗಳು ಇದೆ, ಸಂಬಂಧಗಳಿಗೂ ಮೀರಿ ಬೇರೆ ಜಾತಿಯವರು ಅಂದ್ರೆ ಬೇರೆಯವರು ಕೂಡ ನನ್ನ ಸ್ವಂತದವ್ರು ಇದ್ದಂಗೆ ಇದೆ. ಬೇರೆ ಇವರಿದ್ರು ಕೂಡ ನನ್ನ ಸ್ವಂತವ್ರು ಇದ್ದಂಗೆ. ಈ ಭಾಗದಲ್ಲೆಲ್ಲ
ಅವ್ರು ಕೊಡ್ತಾ ಇರ್ತಕ್ಕಂಥ ಪ್ರೀತಿಗೆ ನಾನು ಆಭಾರಿ. ನೀವೇನು ನಿಮ್ಮ ಪ್ರೀತಿ ಅದನ್ನ ಉಳಿಸ್ಕೊಂಡ್ರೆ ಸಾಕು ಅನ್ನೋ ಒಂದು ದೃಷ್ಟಿನಲ್ಲಿ ಇವತ್ತೆಲ್ಲ ಬಂದಿದ್ದೀರಿ. ನಿಮ್ಗೆ ಒಳ್ಳೇದಾಗ್ಲಿ. ಏನು ಹೆಣ್ಣು ಮಕ್ಕಳು ಇವತ್ತು ಹಸುಗಳನ್ನ ತಗೊಳ್ತಾ ಇದ್ದೀರೋ ಜೋಪಾನವಾಗಿ ಸಾಕಿ, ನಿಮ್ಗೆ ಇನ್ಶೂರೆನ್ಸ್ ಮಾಡಿಸಿ, ಪ್ರತಿದಿನ ಒಳ್ಳೆ ಹಾಲನ್ನ ನಮ್ಮ ಡೈರಿಗೆ ಹೇಳಿ. ನಮ್ಮ ಕಾರ್ಯದರ್ಶಿ ಅವ್ರಿಗೆ ಹೇಳ್ತೀನಿ, ಎಲ್ಲ ಕೂಡ ನೀವು ಹಾಲನ್ನ ನಮ್ಮ ಡೈರಿಗೆ ಹಾಕ್ಬೇಕು, ಹಾಕಿ ಡೈರಿನೂ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನನ್ನ ಕರೆಸಿ 2 ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸಿ 2 ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.